ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರಿನಲ್ಲೂ ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಕರ್ನಾಟಕದಲ್ಲೇ ತಗೊಳ್ಳಿ ಲೆಕ್ಕ, ಯಾವ ಥರ ಲೂಟಿ ಮಾಡಿದ್ದೀರಿ? ಇದನ್ನು ಈ ಥರ ಹಣ ಸೋರಿಕೆ ಆಗುತ್ತಲ್ಲ, ಇದನ್ನು ನಿಲ್ಲಿಸಿ ಪರ್ಮನೆಂಟು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ರೈತನಿಗೆ, ಉಳ್ಕತ್ತಾನೆ ರೈತ. ಕುಂಠಿತ ಆಗಿದ್ದೆ ಕುಮಾರಸ್ವಾಮಿ ಅವರಿಂದ. ಅವರಿಗೆ 3 ಯೋಜನೆಗಳು ಬರ್ತಿತ್ತು. ಅದನ್ನು ಯಾವ ಯೋಜನೆ? ನೀರಾವರಿ ಯೋಜನೆಗಳು ಕೂಡ ಈಗ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ. ಎತ್ತಿನೊಳೆ ಎಲ್ಲಿಗೆ ಬಂದಿದೆ? ಅದೇ ವಿಚಾರವಾಗಿ ನಾಳೆ ಕೇಂದ್ರಕ್ಕೆ ಹೋಗಿ ಹೋಗಿ ಈಗ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ ತಗೊಂಬರ್ತವ್ರ ನೀರನ್ನ. ಬ್ರದರ್, ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬರ್ತವ್ರ ಮೇಕೆದಾಟನ್ನ. ಎತ್ತಿನೊಳೆದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೋಲಾರ. ಯಾವಾಗ? ನಾಳೆ ಒಂದು ಮೀಟಿಂಗ್ ಮಾಡಿ ಅಂದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ರಿ ಸರ್. ಯಾರು ಕೊಡಲ್ಲ ಅಂದ್ರೆ? ಕೇಂದ್ರ ಸರ್ಕಾರ ಸಹಕರಿಸ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾರೆ? ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ? ಪರಿಸರ ಇಲಾಖೆ ಅನುಮತಿ ಪರಿಸರ ಇಲಾಖೆ ಅವ್ರ ಜವಾಬ್ದಾರಿನಿಂದ ಅವ್ರ ಕೆಲಸ ನಿರ್ವಹಿಸ್ತಾರೆ. ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ. ನೀವು ಕನ್ವಿನ್ಸ್ ಮಾಡದೆ ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾರ? ಅಲ್ಲೂ ವ್ಯಾಪಾರ ನಡ್ಸೋಕೆ ಹೋದ್ರೆ ಅದು ಹೇಳಲ್ವಾ? ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ. ಇವನು ಯಾವನೋ ಒಬ್ಬ ಡೀಲ್ ಮಾಡೋಕ್ಕೆ ಬರ್ತಾನಂತೆ, ಇವನಿಗೆ ಎದುರ್ತೀನಿ ನಾನು. ಏಕೋಚಂದ ಇವೇನು ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ. ಯಾವ ಇಂದ? ಅವ್ರು ಹೇಳ್ಬೇಕಪ್ಪ, ಐಂದಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು. ಐಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಐಂದ ವರ್ಗದ ಜನರ ಬದುಕಿಗೆ ಐಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ. ಆಮೇಲೆ ಜನ ಮಾತಾಡ್ತಾರೆ ಬನ್ನಿ, ಜನ ಮಾತಾಡ್ತಾರೆ ಬನ್ನಿ, ಜನ ಮಾತಾಡ್ತಾರೆ. ನಾನ್ಯಾಕೆ ಮಾತಾಡ್ತೀನಿ? ಮಂಡ್ಯ ಜನ ಮಾತಾಡ್ತಾರೆ. ನಾನು 12 ವರ್ಷ ಆಯ್ತು ಹೇಳಿ. ಐ ಥಿಂಕ್ 2013ರಲ್ಲೋ 14ರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. 2 ವರ್ಷದಲ್ಲೋ 1 ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಅಂತ. ಎಷ್ಟು ವರ್ಷ ಆಯ್ತು ಈಗ? ದುಡ್ಡು ಎಷ್ಟು ಖರ್ಚು ಮಾಡವ್ರೆ? ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡವ್ರೆ? ನೀರು ಕೊಡಿ, ನಾನು ಅಭಿನಂದಿಸ್ತೀನಿ ನಿಮಗೆ, ನಾನು ವಿರೋಧ ಮಾಡ್ತಿಲ್ಲ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾ ಇದ್ದೀನಿ. ನಾನು 18ರಲ್ಲಿ ಹೇಳಿದೆ ಟರ್ಷಿಯರಿ ಪ್ಲ್ಯಾಂಟ್ ಹಾಕ್ದೆ ನೀರು ಕೊಡಬೇಡಿ ಇಂದೆ. ನಾನು ಇದ್ದ 14 ತಿಂಗಳಲ್ಲಿ ಟೊಮೊಟೊನ ತಗೋತಿಲ್ಲ. ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ. ಡೌನ್. ಇದು ಪರಿಸ್ಥಿತಿ. ಎಷ್ಟು ದಿವಸ ಬೇಕು? ಎತ್ತಿನೊಳೆ ಜೂನು 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 ಅಂದರು. ಯಾವ ಜೂನು ಕೊಡ್ತಾರೆ? ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು? ಏರ್ತಾ ಇದೆ. ಹಿಂದೆನ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರೂ ಬರದ್ರಿ. ಬಹುಶಃ ಎತ್ತಿನೊಳೆ ನೀರು ಬರಲ್ಲ, ಎತ್ತಿನೊಳೆ ಪೈಪ್ ಲೈನ್ ಆಗ್ತಾ ಇರೋದು ಆನೆಗಳು ಓಡಾಡಕ್ಕೆ ಅಂತ ನೀವೇ ಬರ್ತಿದ್ದೀರಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.